ತುಲಾ ರಾಶಿಯವರಿಗೆ ಒಂದು ಬಹುಮುಖ್ಯವಾದಂತಹ ವಿಚಾರ, ಒಂದು ಗ್ರಹ ಸಂಚಾರ, ಅದು ಕುಜ ಗ್ರಹ ಸಂಚಾರ ಇದೇ ಫೆಬ್ರವರಿ ತಿಂಗಳಲ್ಲಿ ಇರ್ತಕ್ಕಂಥದ್ರ ಬಗ್ಗೆ ತಿಳಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ, ಶುಭ ವಿಚಾರ, ಎಚ್ಚರಿಕೆ ಎಲ್ಲ ಕೊಟ್ಟಾಯಿತು, ಪರಿಹಾರ ಹೋಮಗಳನ್ನು ಮಾಡಿ ಆಯಿತು, ಪ್ರಸಾದನೂ ಕಳಿಸಿ ಆಯಿತು ಅಂತ ಅನ್ಕೊಳ್ಳೋಣ. ಆದರೆ ಇಲ್ಲಿ ಮುಖ್ಯವಾಗಿ ಕುಜನ ಸಂಚಾರದ ವಿಚಾರ. ಯಾಕೆಂದ್ರೆ ಕುಜ ಗ್ರಹ ತುಲಾ ರಾಶಿಯವರಿಗೆ ಧನಾಧಿಪತಿ, ಕುಟುಂಬಾಧಿಪತಿ, ಸಪ್ತಮಾಧಿಪತಿ. ಫೆಬ್ರವರಿ 22ನೇ ತಾರೀಕಿನ ತನಕ ಮಕರ ರಾಶಿಯಲ್ಲಿ, ಅಂದ್ರೆ ತುಲಾ ರಾಶಿಗೆ 4ನೇ ಮನೆಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ ಫೆಬ್ರವರಿ 22ನೇ ತಾರೀಕಿನ ತನಕ. ಸೊ ಈ ಒಂದು ಅದ್ಭುತವಾದಂತಹ ಸನ್ನಿವೇಶ ಇದೆಯಲ್ಲ, ಈ ಒಂದು ಸಮಯ, ಇದು ಕುಜಗ್ರಹ ಏನು ತುಲಾ ರಾಶಿಯವರಿಗೆ ಬಹಳ ಅದೃಷ್ಟದ ಸಮಯ ಆಗ್ಬಹುದು. ಅಂದ್ರೆ ನೀವು ಅದನ್ನ ಪಡ್ಕೊಳ್ಬೇಕಾಗ ಸಮಯನ ಅದೃಷ್ಟವಾಗಿ ಮಾಡ್ಕೊಳ್ಬೇಕಾಗ್ತದೆ. ಇದಕ್ಕೋಸ್ಕರವಾಗಿ ನಾನು ವಿಶೇಷವಾಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ತುಲಾ ರಾಶಿಯವರಿಗೆ ಇನ್ನೂ ಈ ಒಂದು ಫೆಬ್ರವರಿ ಈಗ 1ನೇ ತಾರೀಕು 2ನೇ ತಾರೀಕು ಇನ್ನು ನಿಮಗೆ 20 ದಿನಗಳ ಕಾಲ ಸಮಯಾವಕಾಶ ಇದೆ. ಸ್ವಲ್ಪ ಹೆಚ್ಚು ಕುಜನ ಆರಾಧನೆ ಮಾಡಿಕೊಂಡು ಸ್ವಲ್ಪ ಕುಜಾನುಗ್ರಹವನ್ನು ಪಡ್ಕೊಳ್ಳಿ ನೀವು ಅಂಥೇಳಿ. ಯಾಕೆ ಅಂತಂದರೆ ಕುಜಗ್ರಹ ತುಲಾ ರಾಶಿಯವರಿಗೆ ಸಪ್ತಮಾಧಿಪತಿ, ಧನಾಧಿಪತಿ, ಕುಟುಂಬಾಧಿಪತಿ ನಾನು ಆಗಲೇ ಹೇಳಿದೆ. ಸೊ ಇದು ಪ್ರತಿಯೊಬ್ಬ ತುಲಾ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ಆದ ವಿಡಿಯೋ. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್, ಮೆಸೆಂಜರು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತೀರಾ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಓಪನ್ ಇದೆ, ದಯವಿಟ್ಟು ಕಮೆಂಟ್ ಮಾಡಿ. ನಾನು ಎಲ್ಲ ಕಮೆಂಟ್ಸ್ಗಳನ್ನು ಓದ್ತಾ ಇರ್ತೇನೆ. ಅಪರೂಪದಲ್ಲಿ ನಾನು ರಿಪ್ಲೈ ಸಹ ಮಾಡ್ತಾ ಇರ್ತೇನೆ, ಏನು ಮಾಡೋದಿಲ್ಲ ಅಂತಿಲ್ಲ, ರಿಪ್ಲೈ ಸಹ ಮಾಡ್ತಾ ಇರ್ತೇನೆ. ಪ್ರತಿಯೊಬ್ಬರಿಗೂ ಮಾಡೋಕ್ಕಲ್ಲ, ಬಟ್ ನೋಡಿಕೊಂಡು ಸಮಯಾವಕಾಶ ಇದ್ದ ರಿಪ್ಲೈ ಮಾಡ್ತಾ ಇರ್ತೇನೆ ನಾನು, ಆಯ್ತಲ್ವಾ? ಸೊ ಶುರು ಮಾಡೋಣ ಅಲ್ವಾ? ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ತುಲಾ ರಾಶಿಯವರಿಗೆ ಒಂದು 20 ದಿನಗಳ ಕಾಲದ ಇನ್ನೂ ಬಾಕಿ ಇರುವ ಅದ್ಭುತವಾದ ಕುಜ ಬಲದ ವಿಡಿಯೋ ಅಂತ. ನೀವು ತುಲಾ ರಾಶಿಯವರಾಗಿದ್ದು ಇನ್ನೂ ಮದುವೆ ಆಗಿಲ್ಲ ಅಂದ್ರೆ ಫೆಬ್ರವರಿ 22ನೇ ತಾರೀಕು ತನಕ ಕುಜ ಸಪ್ತಮಾಧಿಪತಿ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ. ಈ ಕಡೆ ಗುರುಬಲನೂ ಇರುತ್ತೆ, ಈ ಕಡೆ ಸಪ್ತಮಾಧಿಪತಿ ಕುಜನ ಬಲನೂ ಇರುತ್ತೆ. ಸೊ ಅದರಿಂದಾಗಿ ನೀವು ತುಲಾ ರಾಶಿಯ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಮದುವೆ ಆಗಿಲ್ಲ ಇನ್ನು, ಮದುವೆಗೋಸ್ಕರ ಪ್ರಯತ್ನ ಮಾಡ್ತೀರಾ ಅಂದ್ರೆ ಫೆಬ್ರವರಿ 22ನೇ ತಾರೀಕು ತನಕ ಅದ್ಭುತವಾದಂತಹ ಅವಕಾಶಗಳು ಓಪನ್ ಅಪ್ ಆಗಲಿದೆ. ದಯವಿಟ್ಟು ನೀವು ಅದನ್ನು ಪ್ರಯತ್ನ ಮಾಡಿ. ವಿವಾಹದ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಬರೀ ಅಷ್ಟೇ ಅಲ್ಲ, ಆಲ್ರೆಡಿ ಮದುವೆ ಆಗೋಗಿದ್ದೀರಾ ಅಂತಕ್ಕಂಥವ್ರು ಕೂಡ ಜಗಳ ಮನಸ್ತಾಪಗಳು ಜಾಸ್ತಿ ಇದೆ ಅಂದ್ರೂ ಕೂಡ ಕೂತ್ಕೊಂಡು ಮಾತಾಡ್ಕೊಂಡು ಸುಧಾರಿಸ್ಕೊಳ್ಳೋಕ್ಕೆ ತುಂಬ ಅದ್ಭುತವಾಗಿರ್ತಕ್ಕಂಥ ಸಮಯ ಆಗಿರ್ತದೆ. ಇಲ್ಲ ಒಂದು ಡಿವೋರ್ಸ್ ಆಗೋಗಿದೆ ಅಥವಾ ಬೇರೆ ಏನೋ ಒಂದು ಸಮಸ್ಯೆ ಆಗಿದೆ, ಸೆಕೆಂಡ್ ಮ್ಯಾರೇಜ್ಗೆ ಟ್ರೈ ಮಾಡ್ಬೋದಾ? ಫೆಬ್ರವರಿ 22ರ ತನಕ ಅದ್ಭುತವಾದಂಥ ಅವಕಾಶಗಳಿದೆ ಮದುವೆ ಇತ್ಯಾದಿಗಳ ವಿಚಾರಗಳಿಗೆ ಟ್ರೈ ಮಾಡಲಿಕ್ಕೋಸ್ಕರನೂ ಸಹ. ಇದರ ಜೊತೆಗೆ ಇನ್ಯಾವ ರೀತಿಯಲ್ಲಿ ಅನುಕೂಲವಾಗಲಿದೆ ಅಂತ ಕೇಳಿ ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ, ಆಯ್ತಾ? ಫ್ರೆಂಡ್ಶಿಪ್ಪಲ್ಲಿ ಅಥವಾ ಬಿಸ್ನೆಸ್ ಪಾರ್ಟ್ನರ್ಶಿಪ್, ಒಳ್ಳೆ ಬಿಸ್ನೆಸ್ ಪಾರ್ಟ್ನರ್ ಸಿಗ್ತಾರೆ. ನೀವು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿದಂಥ ವ್ಯವಹಾರಗಳೆಲ್ಲ ತುಂಬಾ ಚೆನ್ನಾಗಿ ಫೆಬ್ರವರಿ 20 ದಿವಸ, ಫೆಬ್ರವರಿ 22ನೇ ತಾರೀಕಿನ ತನಕ ಅದ್ಭುತವಾದ ಪ್ರಾಫಿಟ್ಸ್ಗಳನ್ನು ನೋಡ್ಬೋದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇರೋ ತುಲಾ ರಾಶಿಯವರು, ಗೊತ್ತಾಯ್ತಲ್ವಾ? ಅಷ್ಟೇ ಅಲ್ಲ, ನೀವು ತುಲಾ ರಾಶಿಯವರಾಗಿದ್ದು ಯಾವುದೋ ಜಮೀನು ಖರೀದಿ ಮಾಡಬೇಕು, ಜಮೀನು ಸೇಲ್ ಮಾಡಬೇಕು, ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಸೈಟ್ ಇರ್ಬೋದು, ಜಮೀನು, ತೋಟ, ಗದ್ದೆ ಯಾವ್ದು ಬೇಕಾದ್ರೆ ಇರ್ಬೋದು, ಭೂಮಿ ವ್ಯವಹಾರಗಳೆಲ್ಲ ತುಂಬ ಹೂವು ಎತ್ತದಂಗೆ ಈಸಿಯಾಗಿ ಆಗುತ್ತೆ. ಅಷ್ಟೇ ಅಲ್ಲ, ನಿಮಗೆ ಬಹುಮುಖ್ಯವಾಗಿ ತುಲಾ ರಾಶಿಯವರಿಗೆ ಆರ್ಥಿಕ ಬಾಧೆ, ನಿಮಗೆ ದುಡ್ಡೇ ಇಲ್ಲ ಸರ್, ತುಂಬ ಟೆನ್ಷನ್ ಆಗ್ಬಿಟ್ಟಿದೆ, ದುಡ್ಡಿಂದ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ ಸರ್, ಏನು ದುಡ್ಡು ಬರೋದೇ ಇಲ್ಲ, ಬಂದು ದುಡ್ಡು ಉಳಿಯೋದೇ ಇಲ್ಲ, ಟೆನ್ಷನ್ ಆಗ್ಬಿಟ್ಟಿದೆ, ದುಡ್ಡೇ ಇಲ್ಲ, ತುಂಬ ಟೆನ್ಷನ್ ಆಗಿದೆ ಅಂದರೆ ಫೆಬ್ರವರಿ 22ನೇ ತಾರೀಕಿನ ತನಕ ದುಡ್ಡಿನ ಸಮಸ್ಯೆ ಇರಲ್ಲ. ತುಲಾ ರಾಶಿಯವರಿಗೆ ಚೆನ್ನಾಗಿ ಕೈಯಲ್ಲಿ ದುಡ್ಡಾಡುತ್ತೆ. ಫಾರ್ ಸಪೋಸ್ ನೀವು ಹೇಳ್ತಾರೆ ಆಗ್ತಾ ಇಲ್ಲ ಗುರುಗಳೇ ಅಂದರೆ ವಿಡಿಯೋ ಎಂಡಲ್ಲಿ ಸಿಂಪಲ್ ಪರಿಹಾರಗಳು ಹೇಳ್ತೀನಿ, ಅದನ್ನ ಮಾಡ್ಕೊಳ್ಳಿ. ಖಂಡಿತವಾಗಿ ನಿಮ್ಮ ಹತ್ರ ಕೂಡ ಆ ತುಲಾ ರಾಶಿಯವರಿಗೆ ವಿಶೇಷವಾಗಿ ಕುಜನ ಆರಾಧನೆ ಹೆಂಗೆ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ತಿಳಿಸ್ತೇನೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡ್ಕೊಂಡು ಅದರಲ್ಲಿ ಸಿಂಪಲ್ ಪರಿಹಾರಗಳನ್ನ ಮಾಡ್ಕೊಳ್ಳಿ, ಖಂಡಿತವಾಗಿ ನಿಮಗೂ ಆಗತ್ತೆ, ಇವತ್ತಲ್ವಾ? ಸೊ ದುಡ್ಡು ಬೇಕಾ, ದುಡ್ಡು ಸಿಗುತ್ತೆ. ದುಡ್ಡಿನ ವಿಚಾರದಲ್ಲಿ, ಆರ್ಥಿಕ ವಿಚಾರಗಳಲ್ಲಿ ತುಂಬ ಅನುಕೂಲ ಆಗುತ್ತೆ. ಅಷ್ಟೇ ಅಲ್ಲ, ಫ್ಯಾಮಿಲಿ ಮ್ಯಾಟರ್ಸ್ ಅಲ್ಲಿ ಜಗಳ ಮನಸ್ತಾಪಗಳು ಏನೇ ಇದ್ರೂ ಕೂಡ ಅದನ್ನು ತುಂಬಾ ಚೆನ್ನಾಗಿ ಸರಿ ಮಾಡ್ಕೊಳ್ಳೋದು. ಕೌಟುಂಬ, ನಮ್ಮ ಕುಟುಂಬದ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಮು, ನಮ್ಮ ಕುಟುಂಬದ ಸಮಸ್ಯೆ ಐತೆ, ಅದೇ ದೊಡ್ಡ ಟೆನ್ಷನ್ನು. ತುಲಾ ರಾಶಿನ ಫೆಬ್ರವರಿ 22ನೇ ತಾರೀಕಿನ ತನಕ ಅವಕಾಶ ಇದೆ. ಫಸ್ಟ್ ಅದನ್ನ ಪರಿಹಾರ ಮಾಡ್ಕೊಂಬಿಡಿ. ಕುಟುಂಬದ ಫ್ಯಾಮಿಲಿ ಏನಿದೆ ಕೂತ್ಕೊಂಡು ಮಾತಾಡ್ಕೊಂಡು ಸರಿ ಮಾಡ್ಕೊಂಬಿಡಿ. ತುಂಬಾ ಈಸಿ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಇನ್ನೂ ಹೇಳಬೇಕು ನಿಮಗೆ ಅಂತಂದ್ರೆ, ವಿವಾಹಿತ ತುಲಾ ರಾಶಿಯ ಸ್ತ್ರೀಯರಿಗೆ ತವರು ಮನೆಯಿಂದ ತುಂಬಾ ಅನುಕೂಲ ಆಗುತ್ತೆ. ಇಲ್ಲ ಪುರುಷರೇ ತುಲಾ ರಾಶಿಯವರಾಗಲಿ, ಸ್ತ್ರೀಯರೇ ಆಗಿರಲಿ, ತಾಯಿಯಿಂದ ತುಂಬಾ ಅನುಕೂಲ ಆಗುತ್ತೆ. ತಾಯಿಯವರ ಅನುಗ್ರಹ ತುಂಬಾ ಚೆನ್ನಾಗಿ ಸಿಗುತ್ತೆ. ವಿವಾಹಿತ ತುಲಾ ರಾಶಿಯ ಸ್ತ್ರೀಯರಿಗಂತೂ ತವರು ಮನೆಯಿಂದ ಸ್ವಲ್ಪ ಭೂಮಿ ಸಿಗುವಂತಹ ಯೋಗ ಫಲ ತುಂಬಾ ಜಾಸ್ತಿ ಇದೆ. ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಇವತ್ತಲ್ವಾ? ಏನು ಸಾಮಾನ್ಯವಾಗಿ
ನಿಮಗೆ ವಿದ್ಯಾರ್ಥಿಗಳು ಒಂಚೂರು ಈ ವಿಚಾರದಲ್ಲಿ ಒಂದು ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡಬೇಕಾಗ್ತದೆ. ಅದರಲ್ಲೂ ಕೃಷಿ ವಿಜ್ಞಾನ ಓದ್ತಾ ಇರ್ತಕ್ಕಂಥವ್ರು, ಸೈನ್ಸ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿರಬಹುದು, ಅಗ್ರಿಕಲ್ಚರ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು, ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡ್ತಾ ಇರ್ತಕ್ಕಂಥ ಅದನ್ನು ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು. ತುಂಬ ಚೆನ್ನಾಗಿದೆ ಫೆಬ್ರವರಿ 22 ತನಕ, ತುಂಬ ಚೆನ್ನಾಗಿ. ಆಮೇಲೆ ಕರ್ಮಸ್ಥಾನದ ಮೇಲೆ ಕುಜನ ದೃಷ್ಟಿ ಇರುತ್ತೆ ಅಂತಂದಾಗ ನಿರುದ್ಯೋಗಿ ತುಲಾರಾಶಿಯವರಿಗೆ ಉದ್ಯೋಗ ಸಿಗೋದು, ಅದರಲ್ಲೂ ಕೂಡ ವಿಶೇಷವಾಗಿ ಸಾಫ್ಟ್ವೇರ್ ಇಂಜಿನಿಯರ್ಸ್, ತುಲಾರಾಶಿಯಾಗಿದ್ದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೆ, ಕಂಪ್ಯೂಟರ್ ಆಪರೇಟರ್ ಆಗಿದ್ದರೆ, ಆಮೇಲೆ ಅಡಿಗೆ ಭಟ್ರಾಗಿದ್ದರೆ, ಹೋಟೆಲ್ ಬಿಸ್ನೆಸ್ ನಡೆಸ್ತಾ ಇದ್ದರೆ, ಏನೋ ದಿನಸಿ ಅಂಗಡಿ ನಡೆಸ್ತಾ ಇದ್ದರೆ, ಜನರಲ್ ಸ್ಟೋರ್ಸು ರೇಷನ್ ಅಂಗಡಿ ನಡೆಸ್ತಾ ಇದ್ದರೆ ತುಂಬ ಅನುಕೂಲ ಆಗ್ತದೆ. ರೈತರಿಗೂ ತುಂಬ ಚೆನ್ನಾಗಿ ಅನುಕೂಲವಾಗಿರ್ತಕ್ಕಂಥ ಸ್ಥಿತಿ ಇದೆ ಫೆಬ್ರವರಿ 22 ತನಕ. ಬಟ್ ನೀವು ನಿರುದ್ಯೋಗಿ ಆಗಿದ್ದರೆ ಉದ್ಯೋಗ ಸಿಗೋದು ಕೂಡ ಫೆಬ್ರವರಿ 22 ಒಳಗೆ, ಅಥವಾ ಆಲ್ರೆಡಿ ಉದ್ಯೋಗದಲ್ಲಿದ್ದೀನಿ, ಪ್ರಮೋಷನ್, ಸ್ಯಾಲ್ರಿ ಹೇಗೆ ಇತ್ಯಾದಿಗಳು ಬೇಕು ಅಂದ್ರೂ ಫೆಬ್ರವರಿ 22 ಒಳಗಡೆ ತುಂಬ ಜಾಸ್ತಿ ಚೆನ್ನಾಗಿದೆ. ಟ್ರಾನ್ಸ್ಫರ್ ಇತ್ಯಾದಿ ಎಲ್ಲದೂ ಸಹ ಅನುಕೂಲ ಆಗ್ತದೆ ಜಾಬಲ್ಲಿ ಇರ್ತಕ್ಕಂಥವ್ರು. ನಾನು ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದಲ್ಲಿ ಹೇಳಿರುವ ಭವಿಷ್ಯಕ್ಕೂ ಇದಕ್ಕೂ ವ್ಯತ್ಯಾಸ, ಯಾಕಂದರೆ ಇದು ಕೇವಲ ಕುಜನ ಬಗ್ಗೆ ಮಾತ್ರ ಮಾತಾಡ್ತಾ ಇರುವಂಥದ್ದು. ನಾನು ಈ ಒಂದು ವಿಡಿಯೋದಲ್ಲಿ ಓನ್ಲಿ ಕುಜನ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೇನೆ, ಕುಜನ ಪ್ರಭಾವದ ಬಗ್ಗೆ. ಅಂದರೆ ನೋಡಿ, ಅದಕ್ಕೆ ವ್ಯತ್ಯಾಸ ಏನಾಗುತ್ತೆ, ಮಾಸ ಭವಿಷ್ಯದಲ್ಲಿ ಬೇರೆ ಬೇರೆ ಗ್ರಹಗಳ ಪ್ರಭಾವನೂ ಇರುತ್ತೆ. ಆಮೇಲೆ ನಿಮ್ಮ ವೈಯಕ್ತಿಕ ಜಾತಕ ಬಹಳ ಇಂಪಾರ್ಟೆಂಟು. ನಿಮ್ಮ ವೈಯಕ್ತಿಕ ಜಾತಕವನ್ನು ನೋಡಿಸ್ಕೊಂಡು ಪರಿಶೀಲನೆ ಮಾಡಿಸ್ಕೊಂಡು ನಿಮ್ಮ ವೈಯಕ್ತಿಕ ಜಾತಕದ ಪ್ರಕಾರವಾಗಿ ಪರಿಹಾರಗಳನ್ನ ತಿಳ್ಕೊಂಡು ಮಾಡ್ಕೊಳ್ತಕ್ಕಂಥದ್ದು ಇನ್ನು ನಿಖರವಾದ ಪರಿಹಾರವನ್ನು ಕೊಡುತ್ತೆ. ನೀವು ಹೇಳ್ತಿರೋ ಥರದ್ದೇ ಇದೆ ಗುರುಗಳೇ, ಬಟ್ ನನ್ನ ವೈಯಕ್ತಿಕ ಜಾತಕ ಹೇಳುತ್ತೆ ಗೊತ್ತಿಲ್ವರ, ನನ್ನ ವೈಯಕ್ತಿಕ ಜಾತಕ ನೋಡ್ಕೊಡಿ ಅಂತಲೂ ಹೇಳ್ಬೋದು. ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆ ಆಗಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ವಾಟ್ಸಪ್ ಮಾಡ್ಕೊಳ್ಳಿ. ನೇರವಾಗಿ ಬಂದು ಒಂದು ಕನ್ಸಲ್ಟೇಷನ್ ಫಿಕ್ಸ್ ಮಾಡ್ಕೊಳ್ಳಿ, ನೇರವಾಗಿ ಬಂದು ಭೇಟಿ ಮಾಡಿ. ಬೆಂಗಳೂರಿನ ನೆಲಮಂಗಲದಲ್ಲಿ ನಾನು ಇರ್ತಕ್ಕಂಥದ್ದು. ಅಯ್ಯೋ ಬೆಂಗಳೂರಾ, ನಮ್ಮ ಕೈಲಾಗಲ್ಲಪ್ಪ, ಭಾಳ ದೂರ. ಅಯ್ಯೋ ನೆಲಮಂಗಲನ, ಭಾಳ ದೂರ. ನೋ ಪ್ರಾಬ್ಲಮ್, ಫೋನ್ ಕನ್ಸಲ್ಟೇಷನ್ ಇದೆ, ಆರಾಮಾಗಿ ಒಂದು ಕನ್ಸಲ್ಟೇಷನ್ ಫಿಕ್ಸ್ ಮಾಡ್ಕೊಳ್ಳಿ. ಟೈಮ್ ಫಿಕ್ಸ್ ಮಾಡಿಕೊಡ್ತಾರೆ, ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. ಫೋನಲ್ಲೇ ಮಾತಾಡಿ. 5 ನಿಮಿಷ ಮಾತಾಡ್ತೀರಾ, 10 ನಿಮಿಷ ಮಾತಾಡ್ತೀರಾ, 15 ನಿಮಿಷ ಮಾತಾಡ್ತೀರಾ, ಅರ್ಧ ಗಂಟೆ ಮಾತಾಡ್ತೀರಾ, ನಿಮ್ಮ ಸಮಸ್ಯೆಗಳನ್ನು ಹೇಳಿ ನಾನು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು, ಸೂಕ್ತವಾದ ಪರಿಹಾರಗಳನ್ನು ಕೊಡ್ತೇನೆ. ಅದು ಕನ್ಸಲ್ಟೇಷನಲ್ಲಿ ಆಗ್ತದೆ. ಅದು ಬೇಕಾದ್ರೆ ವಿವಾಹ, ಉದ್ಯೋಗ, ದಾಂಪತ್ಯ, ಸಂತಾನ, ವ್ಯಾಪಾರ, ಭೂಮಿ ವಿಚಾರ, ಕೋರ್ಟು ಕಚೇರಿ ಸಮಸ್ಯೆ, ಯಾವುದೇ ಸಮಸ್ಯೆ ಇರ್ಬೋದು. ನಿಮ್ಮ ವೈಯಕ್ತಿಕ ಜಾತಕ ಏನು ಹೇಳ್ತದೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ನೋಡಬೇಕಾಗ್ತದೆ. ಅದು ನೋಡ್ಕೊಂಡು ಹೇಳೋಣ. ಇಲ್ಲ ನಂಗೆ ಡೇಟ್ ಆಫ್ ಬರ್ತ್, ಟೈಮು, ಪ್ಲೇಸು ಏನೂ ಇಲ್ಲಿ ಗೊತ್ತಿಲ್ಲ, ನಮ್ಮದು ಯಾವ ಜಾತಕ ಇಲ್ಲ ಅಂದರೆ ಕವಡೆ ಪ್ರಶ್ನೆ ಶಾಸ್ತ್ರದ ಮುಖಾಂತರವಾಗಿ ನಾವು ತಿಳ್ಕೊಳ್ಬಹುದಾಗಿರ್ತದೆ. ಅತ್ಯದ್ಭುತವಾದ ಪರಿಹಾರ. ನೀವು ಕನ್ಸಲ್ಟೇಷನ್ ತೊಗೊಂಡ್ರೆ ಸಾಕಪ್ಪ, ತುಂಬ ಈಸಿಯಾಗಿ ನಾನು ಎಲ್ಲ ವಿಚಾರಗಳು ತಿಳಿಸ್ಬೋದು, ಆಯ್ತಲ್ವಾ? ಸೊ ವೈಯಕ್ತಿಕ ಜಾತಕ ನೋಡಿದ್ರೆ ನಿಮಗೆ ಇನ್ನೂ ನಿಖರತೆ ಜಾಸ್ತಿ ಬರುತ್ತೆ. ಅದಲ್ಲದೇನೆ ನಿಮಗೆ ಆರ್ಥಿಕ ವಿಚಾರದಲ್ಲಿ ಸಮಸ್ಯೆ ಇರಲಿ, ಕೌಟುಂಬಿಕ ವಿಚಾರದಲ್ಲಿ ಸಮಸ್ಯೆ ಇರಲಿ, ವಿವಾಹದ ವಿಚಾರದಲ್ಲಿ ಸಮಸ್ಯೆ ಇರಲಿ, ದಾಂಪತ್ಯದ ವಿಚಾರದಲ್ಲಿ ಸಮಸ್ಯೆ ಇರಲಿ, ಪಾರ್ಟ್ನರ್ಶಿಪ್ ವ್ಯವಹಾರಗಳ ವಿಚಾರದ ಸಮಸ್ಯೆ ಇರಲಿ, ಈ ಥರ ಯಾವುದೇ ಫ್ರೆಂಡ್ಸ್ ಜೊತೆಗಿನ ಯಾವುದೇ ವಿಚಾರಗಳ ಸಮಸ್ಯೆ ಇರಲಿ, ಟ್ರಾವೆಲ್, ನಿಮ್ಮ ಪ್ರಯಾಣದ ವಿಚಾರದಲ್ಲಿ ಯಾವುದೇ ಸಮಸ್ಯೆ ಇರಲಿ, ಎಲ್ಲ ಸಾರ್ಟ್ ಔಟ್ ಆಗುವಂಥ ಸಾಧ್ಯತೆ ಫೆಬ್ರವರಿ 22 ತನಕನೂ ಇದೆ. ಏನಂದ್ರೆ ನೀವು ವಿಶೇಷವಾಗಿ ಕುಜನ ಆರಾಧನೆ ಮಾಡ್ಕೊಳ್ಬೇಕು. ಕುಜನ ಸುಬ್ರಹ್ಮಣ್ಯನ ವಿಶೇಷ ಪ್ರಾರ್ಥನೆ, ಪೂಜೆ ಇತ್ಯಾದಿಗಳು ಮಾಡಿಕೊಂಡ್ರು ಕೂಡ ನಿಮ್ಮ ಸಮಸ್ಯೆಗಳು ಹಾಗೆ ಪರಿಹಾರ ಆಗ್ತದೆ, ಕುಜನ ಅನುಗ್ರಹ ಉಂಟಾಗ್ತದೆ ಅನ್ನುವಂಥದ್ದು ಬಹಳ ಮುಖ್ಯ, ಆಯ್ತಲ್ವಾ? ಸೊ ಫೆಬ್ರವರಿ 22ನೇ ತಾರೀಕಿನ ತನಕ ಪ್ರತಿದಿನ ನೀವು ಕುಜಗ್ರಹ ಅಷ್ಟೋತ್ತರ ಪಠನ, ಸುಬ್ರಹ್ಮಣ್ಯ ಅಷ್ಟೋತ್ತರ ಪಠನ ಮಾಡ್ತಕ್ಕಂಥದ್ದು, ಅಥವಾ ಸುಬ್ರಹ್ಮಣ್ಯನ ಸ್ತೋತ್ರಗಳು, ರಣಬಾಧ ನಿವಾರಕ, ಅಂಗಾರಕ ಸ್ತೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದಂತೂ ತುಂಬ 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 ಚೆನ್ನಾಗಿ ಫಲ ಕೊಡುತ್ತೆ. ಅದರಲ್ಲೂ ವಿಶೇಷವಾಗಿ ಒಂದು ಕೆಂಪು ದಾರ ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ. ಒಂದು 3 ಎಳೆ ಅಥವಾ 6 ಎಳೆ ಅಥವಾ 9 ಎಳೆಯ, 9 ಎಳೆ ಆದರೆ ದಿ ಬೆಸ್ಟ್, ಆಯಿತಾ? ಅದನ್ನು ಕೈಗೆ 3 ಸುತ್ತು ರೌಂಡ್ ಸುತ್ತಕೊಂಡು 3 ಗಂಟೆ ಹಾಕ್ಕೊಂಡು ಇಟ್ಕೊಳ್ತಕ್ಕಂಥದ್ದು, ಆಯ್ತಲ್ವಾ? ಕೈಯಲ್ಲಿ ಫೆಬ್ರವರಿ 22ನೇ ತಾರೀಕಂದ್ರಕ ನಿಮ್ಮ ಬಲಗೈಯಲ್ಲಿ ಒಂದು ಕೆಂಪು ದಾರ ಕಟ್ಟಿಟ್ಕೊಂಡಿರ್ತಕ್ಕಂಥದ್ದು ಕುಜಗ್ರಹ ಅನುಗ್ರಹ ತುಂಬ ಚೆನ್ನಾಗಿ ಕೊಡಿಸುತ್ತೆ. ಅದೇ ದಾರವನ್ನು ನೀವು ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಇಟ್ಟು ಒಂದು ಪೂಜೆ ಮಾಡಿಸಿ ಆಮೇಲೆ ಅಲ್ಲೇ ಕಟ್ಕೊಂಡ್ರು ಕೂಡ ಇನ್ನೂ ತುಂಬ ಒಳ್ಳೆಯದು ಆಗಿರ್ತದೆ. ಸೊ ಅದರಿಂದ ಇದೆಲ್ಲ ಅದ್ಭುತವಾದಂತಹ ಪರಿಹಾರಗಳು, ನಿಮಗೆ ಮಾಡಬಹುದಾಗಿರ್ತಕ್ಕಂಥ ಪರಿಹಾರಗಳು, ಆಯ್ತಲ್ವಾ? ಸೊ ಈ ಥರ ಒಂದು ವಿಶೇಷವಾದಂತಹ ಸಮಯವನ್ನು ವೇಸ್ಟ್ ಮಾಡ್ಕೊಳ್ಬೇಡಿ. ಒಮ್ಮೆ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮಗೆ ಎಷ್ಟು ಪರ್ಫೆಕ್ಟಾಗಿ ಕುಜನ ಸಪೋರ್ಟ್ ಸಿಗ್ತಾ ಇದೆ, ವೈಯಕ್ತಿಕ ಜಾತಕ ಏನು ಹೇಳ್ತಾ ಇದೆ, ಉದ್ಯೋಗ, ವಿವಾಹ, ದಾಂಪತ್ಯ, ಸಂತಾನ, ವ್ಯಾಪಾರ, ಅಥವಾ ಮನೆ ತಗೋಬೇಕು, ಕಟ್ಟಿಸ್ಬೇಕು, ಏನೋ ಒಂದು ಸೇಲ್ ಆಗ್ತಾ ಇಲ್ಲ, ಏನು ನಿಮ್ಮ ಸಮಸ್ಯೆ ಏನಿದೆ ಅದಕ್ಕೆ ನಿಮ್ಮ ವೈಯಕ್ತಿಕ ಜಾತಕ ಏನು ಹೇಳ್ತಿದೆ ಅನ್ನುವಂಥದ್ದನ್ನು ಸಹ ಖಂಡಿತವಾಗಿ ಪರಿಶೀಲನೆ ಮಾಡೋಣ. ಒಳ್ಳೆಯದಾಗಲಿ. ವಿಡಿಯೋನ ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ದ
ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷವಾದಂತಹ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನ್ ಇದೆ, ಖಂಡಿತವಾಗಿ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ ನಾನು ಓದ್ತಾ ಇರ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.